ಈ ಕಡೆ ಬಂದೋಬಸ್ತ್ ಜಾಸ್ತಿ ಮಾಡಿದ್ದಾರೆ ಹೊರತು ಬೇರೆ ಏನಿಲ್ಲ. ಜನಪರವಾಗಿ ಎನ್ ಡಿ ಎ ಪಕ್ಷದ BJP ಮತ್ತು JDS ಎರಡೂ ಕೆಲಸ ಮಾಡ್ತಾ ಇದೆ. ಜನಪರವಾಗಿ ನಾವು ಅವರಿಗೆ ಏನು ಒಂದು ಸಹಕಾರ ಮಾಡಬೇಕಾಗಿರುತ್ತೋ, ರೈತರಿಗಾದರೂ ಆಗಲಿ ಮಹಿಳೆಯರಿಗಾದರೂ ಆಗಲಿ, ಅದು ನಾವು ಮಾಡೇ ಮಾಡ್ತೀವಿ. ಈ ಚುನಾವಣೆ ಫಲಿತಾಂಶ ಏನು ಇವಾಗ ಸಾಯಂಕಾಲ 5-6 ಗಂಟೆಗೆ ಬರುತ್ತೋ ಅದು ಒಂದು ದಿಕ್ಸೂಚಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಎಷ್ಟು ಸ್ಥಾನ ಗೆಲ್ಲೋ ವಿಶ್ವಾಸ ಇದೆ ಸರ್ ನಿಮಗೆ? ನಾವು 9 ಸ್ಥಾನ ನಾವು ಗೆಲ್ತೀವಿ ಅಂತ ಒಂದು ನಂಬಿಕೆ ಇದೆ. ವಿಶೇಷವಾಗಿ ಈ ಸಾರಿ ನಮ್ಮ ಪಕ್ಷದ ಎಲ್ಲ ಮುಖಂಡರು, NDA ಮಿತ್ರ ಪಕ್ಷ ಮತ್ತೆ ನಾವು ನಮ್ಮ JDS ಎಲ್ಲ ಈ ಸಾರಿ ಈ ಸಾರಿ ಒಗ್ಗಟ್ಟಿನಿಂದ ಎಲ್ಲ ನಮ್ಮ ಲೀಡರ್ಸು ಕೂಡ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೇನೆ. BJP ಆಗಲಿ ಅಥವಾ JDS ಎಲ್ಲರೂ ಹೋಗಿ ಎಲ್ಲ ಬಹಳ ಒಗ್ಗಟ್ಟಿನಿದೆ, ಎಂದೂ ನೋಡಿರಲಿಲ್ಲ ಒಗ್ಗಟ್ಟಿನ. ಮಾಲೂರು ಮಂಜುನಾಥ್ ಗೌಡರು ಒಗ್ಗಟ್ಟಾಗಿ ಎಲ್ಲ ಕೆಲಸ ಮಾಡೋದು. ಕ್ಲೀನ್గా ఓట్లేసిట్రంట, క్లీన్గా ఓట్లేసిట్రంట. లేకపోతే ಎಲ್ಲ ಬಂದ್ ಮಾಡಿ ಬಿಸಾಕಿದ್ದಾರೆ. ಇಲ್ಲ, ನೀವು ಹೋಗ್ಬೋದು. ಇಲ್ಲ ಕೇಳಿದೆ, ಡಿಸಿನ್ ಕೇಳ್ದಣ ಅಲ್ಲಿ ಏನಾಗಿದೆ ಬಿಕಾಸ್ ಈಸ್ ಆಲ್ರೆಡಿ ಎಲೆಕ್ಟೆಡ್, ಯು ಕೆನಾಟ್ ಸೆಂಡ್ ಹಿಮ್ ಅಂತ ಬೆಳಿಗ್ಗೆ ಗಲಾಟೆ ಮಾಡಿ ಹೋಗಿ ಬಂದಿದ್ದಾಯ್ತು. ಯಾವಾಗ? ಅವಾಗಲೇನೆ ಹೋಗಿ ಬಂದು ಮೇಡಮ್ ಎಲ್ಲಿ ಮೇಡಮ್ ಒಳ್ಳೆದಾಗಿ ಇರ್ತೀವಿ. ಹೌದಾ? ಇಲ್ಲೇ ಹೌದಾ? ನೀಡ್ತಕ್ಕಂಥ ಅನುದಾನಗಳ ಯಥಾವತ್ತ ತಲುಪುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ತಂಡನ ರಚನೆ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ JDS ಮತ್ತು BJP ಮೈತ್ರಿಯ ಅಭ್ಯರ್ಥಿಗಳು ಮತ್ತು ಮೈತ್ರಿ ಬೆಂಬಲಿತ ಅಭ್ಯರ್ಥಿಗಳನ್ನು ಪ್ರತಿ ದಿವಸ ಆಯ್ಕೆ ಮಾಡಿ ಇಡೀ ಮತದಾರರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅತ್ಯುತ್ತಮವಾದಂಥ ಸಜ್ಜನರನ್ನ, ಅಭಿವೃದ್ಧಿಪರ ಚಿಂತನೆ ಇರತಕ್ಕಂಥವ್ರನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಈ ಬಾರಿ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟಗಳ ಸಹಕಾರ ಸಂಘಕ್ಕೆ JDS ಮತ್ತು BJP ಮೈತ್ರಿಯ ಎಲ್ಲ ಅಭ್ಯರ್ಥಿಗಳು ಗೆಲುವಾಗೋದ್ರ ಜೊತೆಗೆ ಅಧ್ಯಕ್ಷ ಸ್ಥಾನ ಕೂಡ ಮೈತ್ರಿ ಆಗುತ್ತೆ. ಆ ನಿಟ್ಟಿನಲ್ಲಿ ಸಂಸ್ಥೆ ಅಭಿವೃದ್ಧಿ ಮತ್ತು ರೈತರಿಗೆ ದೊಡ್ಡ ಮಟ್ಟದ ಒಂದು ಶಕ್ತಿ ತುಂಬುವಂಥ ಕೆಲಸ ಆಗುತ್ತೆ ಅಂತೇಳಿ ಸಂದರ್ಭದಲ್ಲಿ ಗೊತ್ತಿಲ್ಲ ಯಾರು ಹಣ ಒಳೆ ಹರಿಸಿದ್ದಾರೆ, ಯಾರು ಹಂಚಿಕೆ ಮಾಡಿದ್ರೆ ನಮಗಂತೂ ಗೊತ್ತಿಲ್ಲ. ನಮ್ಮಲ್ಲಿರ್ತಕ್ಕಂಥವ್ರು ಯಾರು ಅಷ್ಟು ಹಣ ಹಂಚುವಂಥ ಶಕ್ತಿ ಇರುವಂಥವರಲ್ಲ, ಎಲ್ಲ ಹಾಲು ಉತ್ಪಾದಕರೇ ಇದ್ದಾರೆ. ಹಾಗಾಗಿ ಅದು ನಮಗೆ, ನಾನು ಅವಾಗಲೇ ಹೇಳ್ದಂಗೆ, ಧರ್ಮದ ನಡೀತಕ್ಕಂಥ ಒಂದು ಚುನಾವಣೆ. ಆದ್ದರಿಂದ ನಾವು ಸತ್ಯದಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಮತದಾರನ ಓಟ್ ಕೇಳಿದ್ವಿ. ಆ ಪ್ರಕಾರ ಇವತ್ತು ದಿವಸ ಮತದಾರರು ಒಮ್ಮತವಾಗಿ ನಮಗೆ ಬೆಂಬಲ ಸೂಚಿಸ್ತಕ್ಕಂಥ ಎಲ್ಲ ಸೂಚನೆಗಳಿದ್ದಾವೆ. ಗೆಲುವು ಕೂಡ ಆಗುತ್ತೆ. ಸರ್, ಎಷ್ಟು ಗೆಲ್ತೀರಿ ಸರ್ ಡಿಸ್ಟಿಲ್? ಇಲ್ಲ, ನಮ್ದು ಯಾವ ಕೋವಟ್ ಏನಿಲ್ಲ. ನಮ್ಗೆ ಅದು ಯಾವ್ದವ್ರದ್ದು ನಾವು ಇಲ್ಲ. ಅದು ಅವ್ರದ್ದು ಯಾವ ಹಳೆ ವಿಡಿಯೋ ಏನೋ ಬಡವ್ರಿಗೆ ಏನೋ ಸಹಕಾರ ಮಾಡಿದ್ರು, ಸಾಲ ಕೊಟ್ಟಿದ್ರು ಅಂತೇಳಿ ಮತ್ತೇನೋ ವಾಪಸ್ ಮಾಡಿದ್ರು ಅಂತೇನೋ ಒಂದು ಸುದ್ದಿ ಇದೆ. ನನಗದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಅವ್ರು ನಾನು ಕೇಳ್ಪಟ್ಟಂಗೆ ಇದು ಹಳೆ ವಿಡಿಯೋ, ಯಾವತ್ತೋ ಅವರೊಂದು ಸಹಾಯ ಮಾಡಿದ್ರು ಅಂತೇಳಿ ಮತ್ತೆ ಆ ಸಹಾಯನ ವಾಪಸ್ ಮಾಡಿದ್ರು ಅಂತೇಳಿ ನಾನು ಕೇಳ್ತೀನಿ. ಸರ್, ಜಿಲ್ಲೆಯಲ್ಲಿ ಎಷ್ಟು ಸೀಟ್ಸ್ ಗೆಲ್ತೀರಾ ಸರ್ ನೀವು? ಜಿಲ್ಲೆಯಲ್ಲಿ ನೋಡಬೇಕು. ನಮಗೆ ಗರಿಷ್ಠ ಮಟ್ಟದಲ್ಲಿ ಗೆಲ್ಲುವಂಥ ಎಲ್ಲ ಸೂಚನೆಗಳು ನಮ್ಮಲ್ಲಿದ್ದಾವೆ. ಈಗಾಗಲೇ ಕೋಲಾರದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಸಂಬಂಧಪಟ್ಟಂಗೆ PV ಹರೀಶ್ ಅವರು, ನಾಗರಾಜ್ ಅವರು, ಲಕ್ಷ್ಮೀಪ್ರಿಯಾ ಅವರು, ಕೃಷ್ಣಪ್ಪ ಅವರು, ಹಾಗೆ ಮುಳಬಾಗಿಲು ಕ್ಷೇತ್ರಕ್ಕೆ ಬಂದರೆ ನಮ್ಮ ಬೈರಾರೆಡ್ಡಿ ಅವರು, ಶ್ರೀನಿವಾಸಪುರ ಕ್ಷೇತ್ರ ಬಂದರೆ ಬೈರಾರೆಡ್ಡಿ ಅವರು, ಹಾಗೆ ಶಶಿಕಲಾ ಮಹಿಳಾ ಕ್ಷೇತ್ರ ಶಶಿಕಲಾ ಅವರು,
ಹಾಗೆ ಎಲ್ಲ ಒಂದು ಜಿಲ್ಲೆಯ ಪೂರ್ತಿ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲುವುದ್ರ ಜೊತೆಗೆ ಅಧಿಕ ಮತಗಳ ಅಂತರಗಳಿಂದ ಗೆಲ್ತಕ್ಕಂಥ ಒಂದು ಸೂಚನೆ ಇದೆ. ನಮಗೂ ಕೂಡ ಆ ರೀತಿಯಾದಂಥ ಒಂದು ಭರವಸೆ ಕೂಡ ಇದೆ. ನೋಡೋಣ, ಅದು ಇಷ್ಟು ಸಂಖ್ಯೆ ಸ್ಥಾನ ಅದನ್ನ ಹೇಳಲಿಕ್ಕಾಗಲ್ಲ, ಬಟ್ ಒಟ್ಟಾರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಗೆಲ್ತೇವೆ. ರೂಲಿಂಗ್ ಬರೋಷ್ಟು ಗೆಲ್ತೀರಾ? ಖಂಡಿತ ಅಧಿಕಾರ ನಿಮ್ಮ ಪಕ್ಷನೇ ಆಗ್ತಾರೆ. ಅಧ್ಯಕ್ಷ ಸ್ಥಾನ ಹಿಡಿಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಎಷ್ಟು ಗೆಲ್ಲಬೇಕು ಆ ಸಂಖ್ಯೆ ನಾವು ಗೆಲ್ಲುವಂಥದ್ದು ಅನ್ನೋದು ನಮ್ಮಲ್ಲಿ ಭರವಸೆ. ಇಲ್ಲ, ಬಸ್ಸಲ್ಲಿ ಎಲ್ಲರೂ ಒಂದು ಜಾಗದಲ್ಲಿ ಸೇರಿ ಬರಬೇಕು ಅಂತೇಳಿ ಒಂದು ಜಾಗದಲ್ಲಿ ಊಟ ಮಾಡಿಕೊಂಡು ದೇವಸ್ಥಾನದ ಪೂಜೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದ್ಬಿಡ್ತೀವಿ.